Hello everyone, welcome back to Mission Teacher Academy. Today's class we are going to learn a beautiful poem titled I Am the Land, written by Marina D. Bellicent. In this poem, the land itself becomes the speaker. The poet uses personification, giving the land a human voice. The land tells us about everything it has witnessed over the years: human pride, wars, destruction, and nature's patience. So, I am the land ಅನ್ನುವಂತಹ ಒಂದು ಪೋಯಂ ಅನ್ನ ಮರೀನಾ ಡಿ ಬ್ಯಾಲಚೆಂಟ್ ಅನ್ನುವಂಥವರು ಬರೆದಿದ್ದಾರೆ. ಈ ಕವಿತೆಯಲ್ಲಿ ಭೂಮಿಯನ್ನ ಒಬ್ಬ ಮನುಷ್ಯನಂತೆ ಮಾತನಾಡಿಸಲಾಗಿದೆ. ಅಂದ್ರೆ ಸ್ಪೀಕರು ಭೂಮಿನೇ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದೆ. ಇಲ್ಲಿ ಪೋಯೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಪರ್ಸಾನಿಫಿಕೇಶನ್ ಅನ್ನುವಂತಹ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಯೂಸ್ ಮಾಡಿದ್ದಾರೆ. ಮಾನವ್ರ ಏನಂತ ಅನ್ಕೊಳ್ತೀವಿ ನಾವು, ನಾವೇ ಈ ಭೂಮಿಯ ಮಾಲೀಕರು ಅಂತ ಅನ್ಕೊಳ್ತೀವಿ ಅಲ್ವಾ. ಇದ್ ನನ್ ಸೈಟು, ಅದ್ ನಿನ್ ಸೈಟು, ಇದು ಈ ಗಡಿವರೆಗೆ ನಂದು, ನೆಕ್ಸ್ಟ್ ನಿಂದು, ಇದೇ ತರ ನಾವೇನ್ ಮಾಡ್ತೇವೆ, ಕಚ್ಚಾಡ್ತೇವೆ. ಆದ್ರೆ ಭೂಮಿ ಎಲ್ಲವನ್ನೂ ನೋಡ್ಕೊಳ್ತಾ ಬಂದಿದೆ, ಸಹಿಸ್ಕೊಳ್ತಾ ಬಂದಿದೆ. ಆದ್ರೂ ಸಹ ತಾಳ್ಮೆಯಿಂದ ಅದೇನ್ ಮಾಡ್ತಾ ಇದೆ, ಕಾಯ್ತಾ ಇದೆ. ಸೊ ಬಿಫೋರ್ ಗೋಯಿಂಗ್ ಟು ದ ಪೋಯಮ್, I would like to ask two questions. That is, what is land? Land ಅಂದ್ರೇನು? ಭೂಮಿ ಅಲ್ವಾ. ಭೂಮಿ ಅಂದ್ರೆ ಏನು? Land is the solid part of the earth's surface where people, animals and plants live. ಭೂಮಿ ಅಂದ್ರೇನು ಅಥವಾ ಲ್ಯಾಂಡ್ ಅಂದ್ರೇನು? ಲ್ಯಾಂಡ್ ಅಂದ್ರೆ ಭೂಮಿಯ ಘನ ಮೇಲ್ಮೈ. ಇದು ಮನುಷ್ಯರು ಮತ್ತೆ ಪ್ರಾಣಿಗಳು, ಸಸ್ಯಗಳು ವಾಸಿಸ್ಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ವೈ ಈಸ್ ಲ್ಯಾಂಡ್ ಇಂಪಾರ್ಟೆಂಟ್? ಭೂಮಿ ನಮ್ಗೆ ಯಾಕೆ ಮಹತ್ವ ಅಂತ ಅನಿಸ್ತದೆ? ಲ್ಯಾಂಡ್ ಪ್ರೊವೈಡ್ಸ್ ಶೆಲ್ಟರ್. ಫಸ್ಟ್ ಒನ್ ಈಸ್ ಲ್ಯಾಂಡ್ ಪ್ರೊವೈಡ್ಸ್ ಶೆಲ್ಟರ್. ಭೂಮಿ ನಮಗೆ ಆಶ್ರಯವನ್ನ ನೀಡಿದೆ ಅಲ್ವಾ. ಲ್ಯಾಂಡ್ ಹೆಲ್ಪ್ ಅಸ್ ಟು ಗ್ರೋ ಫುಡ್. ಭೂಮಿ ನಮಗೆ ಆಹಾರ ಬೆಳಿಲಿಕ್ಕೆ ಸಹಾಯ ಮಾಡುತ್ತದೆ. ಲ್ಯಾಂಡ್ ಸಪೋರ್ಟ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಭೂಮಿ ತನ್ನ ಮೇಲಿರುವಂತ ಎಲ್ಲಾ ಜೀವಿಗಳಿಗೂ ಸಹ ಆಧಾರವಾಗಿದೆ ಅಲ್ವಾ. ಲ್ಯಾಂಡ್ ಪ್ರೊವೈಡ್ಸ್ ನ್ಯಾಚುರಲ್ ರಿಸೋರ್ಸಸ್. ಭೂಮಿ ನಮ್ಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಒದಗಿಸಿಕೊಡ್ತದೆ. ನಾವು ಜೀವಿಸ್ಲಿಕ್ಕೆ ಯೋಗ್ಯವಾದಂತಹ ಅಥವಾ ನಮ್ಗೆ ಜೀವಿಸ್ಲಿಕ್ಕೆ ಉಪಯುಕ್ತವಾದಂತಹ ಎಲ್ಲಾ ಸಂಪನ್ಮೂಲಗಳನ್ನು ಸಹ ನಮ್ಗೆ ಭೂಮಿ ಏನ್ ಮಾಡ್ತದೆ, ಕೊಡ್ತಾ ಇದೆ. ಲ್ಯಾಂಡ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ಭೂಮಿ ನಮ್ಗೆ ಜೀವನಾಧಾರ, ಜೀವನಾಡಿ ಅಂತಾನೆ ಹೇಳ್ಬೋದು ಅಲ್ವಾ. ಭೂಮಿ ಇಲ್ಲದೆ ನಾವು ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಅಂತಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳು ಸಹ ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಓಕೆ, ಲೆಟ್ಸ್ ಸಿ ದ ಪೋಯಂ. ಇದು 10ನೇ ಕ್ಲಾಸ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಪೋಯಂ ಅಂತಾನೆ ಹೇಳ್ಬೋದು. ಎಕ್ಸಾಮ್ ನಲ್ಲಿ 3 or 4 ಮಾರ್ಕಿಗೂ ಕೆಲವೊಂದ್ಸಲ ಕೇಳಿದ್ದಾರೆ. 3 ಮಾರ್ಕಿಗೂ ಇದರ ಸಮರಿಯನ್ನ ಕೇಳಬಹುದು, ಅಥವಾ ಯಾವ್ದಾದ್ರು ಕ್ವೆಶ್ಚನ್ ರಿಲೇಟೆಡ್ ಟು ದಿಸ್ ಪೋಯಂ ದೇ ಕ್ಯಾನ್ ಆಸ್ಕ್. Before going to the poem, let's see about the poet. Marina D. Bellicent. Marina was born near Milan, Italy in 1949. ಮರೀನಾ ಅವರು ಎಲ್ಲಿ ಹುಟ್ಟುತ್ತಾರೆ? ನಿಯರ್ ಮಿಲಾನ್, ಇಟಲಿ. ಇಟಲಿಯ ಮಿಲಾನ್ ಅನ್ನುವಂತಹ ಪ್ಲೇಸ್ ನಲ್ಲಿ ಅವರು ಜನಿಸ್ತಾರೆ ಇನ್ 1949. 1949ರಲ್ಲಿ ಅವರ ಜನನ ಆಗತ್ತೆ. She has a degree in poetry and recording media from Mills College. ಸೊ ಅವರು ಪೋಯಟ್ರಿ, ಕವನಗಳ ಸಂಗ್ರಹ, ಅದ್ರ ಮೇಲೆ ಅವರು ಒಂದು ಡಿಗ್ರಿಯನ್ನ ತಗೊಳ್ತಾರೆ. ಅಂಡ್ ರೆಕಾರ್ಡಿಂಗ್ ಮೀಡಿಯಾ ಫ್ರಮ್ ಮಿಲ್ಸ್ ಕಾಲೇಜ್. ಸೊ ಮೀಡಿಯಾ ಫೀಲ್ಡ್ ನಲ್ಲೂ ಸಹ ಅವ್ರು ಏನ್ ಮಾಡಿದ್ದಾರೆ,
ಡಿಗ್ರಿಯನ್ನ ತಗೊಂಡಿದ್ದಾರೆ. ಆಸ್ ವೆಲ್ ಆಸ್ and an MFA in Visual Arts from University of California at San Diego. ಸೊ ವಿಜುವಲ್ ಆರ್ಟ್ಸ್ ನಲ್ಲೂ ಸಹ ಒಂದು ಡಿಗ್ರಿಯನ್ನ ತಗೊಂಡಿದ್ದಾರೆ. ಅದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಕಾಲೇಜ್ನಿಂದ, ಅದು ಸ್ಯಾನ್ ಡಿಯಾಗೋದಲ್ಲಿದೆ. ಶಿ ವಾಸ್ ಅ ಫೌಂಡರ್ ಆಫ್ ದ ಫೆಮಿನಿಸ್ಟ್ ಪಬ್ಲಿಷಿಂಗ್ ಹೌಸ್. ಸೊ ಅವರು ಈ ಮಹಿಳಾ ರೈಟರ್ಸ್ ಇರ್ತಾರಲ್ಲ, ಬರಹಗಾರರು ಅಥವಾ ಬರಹಗಾರ್ತಿಯರು ಅವರಿರ್ತಾರಲ್ಲ, ಅವರಿಗೆ ಒಂದು ಪಬ್ಲಿಷಿಂಗ್ ಹೌಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಕೆಲ್ಸೆ ಸ್ಟ್ರೀಟ್ ಪ್ರೆಸ್ ಆಫ್ ಬರ್ಕೇಲ್ ಇನ್ 1997 ನಲ್ಲಿ ಕೆಲ್ಸೆ ಸ್ಟ್ರೀಟ್ ಪ್ರೆಸ್ ಆಫ್ ಬರ್ಕೇಲ್ ಅಲ್ಲಿ ಇದು ಸ್ಥಾಪನೆ ಆಗತ್ತೆ. Her poetry has appeared in anthologies and magazines in Canada, Italy, Britain, Australia and the USA. ಅವರು ಬರೆದಿರುವಂತಹ ಕವನಗಳು ಏನಾಗತ್ತೆ? ಕೆನಡಾ, ಇಟಲಿ, ಬ್ರಿಟೇನ್, ಆಸ್ಟ್ರೇಲಿಯಾ ಅಂಡ್ USA ಎಲ್ಲಾ ಕಡೆಗೂ ಏನಾಗಿದೆ? ಮ್ಯಾಗಝಿನ್ಸ್ ಗಳಲ್ಲಿ ಅಥವಾ ಆಂಥಾಲಜೀಸ್ ಗಳಲ್ಲಿ ಪಬ್ಲಿಷ್ ಆಗಿದೆ. ಹಾಗಿದ್ರೆ 10th ಸ್ಟ್ಯಾಂಡರ್ಡ್ಗೆ ಪಬ್ಲಿಷ್ ಮಾಡಿರುವಂತಹ ಅವರ ಪೋಯಂ ಅನ್ನ ನೋಡೋಣ. ಓಕೆನಾ? ಲೆಟ್ಸ್ ಸಿ ದ ಪೋಯಂ. ಐ ಆಮ್ ದ ಲ್ಯಾಂಡ್, ಮರೀನಾ ಡಿ ಬೆಲಜೆಂಟ್. ಐ ಆಮ್ ದ ಲ್ಯಾಂಡ್, ಐ ವೇಟ್, ಯು ಸೇ ಯು ಓನ್ ಮೀ, ಐ ವೇಟ್. ಮೀನಿಂಗ್ಸ್: ಐ ಆಮ್ ದ ಲ್ಯಾಂಡ್, ಸ್ಪೀಕರ್ ಆಫ್ ದ ಪೋಯಂ. ಓನ್ means possess. Next, you shout, I lie patient. You buy me, I wait. With muddy holes and car lot eyes, I stare. So, here the land is telling like people shout, argue and fight over land, but the land remains calm and patient without reacting. ಮನುಷ್ಯರು ಏನ್ ಮಾಡ್ತಾರೆ? ಭೂಮಿಗಾಗಿ ಜಗಳ ಮಾಡ್ತಾರೆ, ಜೋರಾಗಿ ಕೂಗ್ತಾರೆ. ಶೌಟ್ ಮೀನ್ಸ್ ಸ್ಪೀಕ್ ಲೌಡ್ಲಿ. ಓಕೆ? ಆದ್ರೆ ಭೂಮಿ ಏನ್ ಮಾಡತ್ತೆ? ಶಾಂತವಾಗಿ ಮತ್ತೆ ತಾಳ್ಮೆಯಿಂದ ಇರತ್ತೆ. ಪೇಷಂಟ್ ಮೀನ್ಸ್ ತಾಳ್ಮೆ. ಯು ಬೈ ಮೀ, ಐ ವೇಟ್. ಸೊ ಪೀಪಲ್ ಥಿಂಕ್ ದೇ ಕ್ಯಾನ್ ಬೈ ಅಂಡ್ ಸೆಲ್ ಲ್ಯಾಂಡ್. However, the land remains the same and patiently watches the owners change over time. ಸೊ ಮನುಷ್ಯರು ಏನ್ ಮಾಡ್ತಾರೆ? ಭೂಮಿಯನ್ನ ಖರೀದಿ ಮಾಡ್ತಾರೆ, ಅದನ್ನ ಸೆಲ್ ಮಾಡ್ತಾರೆ, ಮಾರ್ತಾರೆ. ಆದ್ರೆ ಭೂಮಿ ಏನ್ ಮಾಡತ್ತೆ? ಅದೇ ಸ್ಥಳದಲ್ಲೇ ಇರತ್ತೆ. ಆದ್ರೆ ಓನರ್ಸ್ ಮಾತ್ರ ಚೇಂಜ್ ಆಗ್ತಾ ಇರತ್ತೆ. ಅದನ್ನು ಸಹ ಅದು ಕಾಮ್ ಆಗಿ ಏನ್ ಮಾಡ್ತಾ ಇರತ್ತೆ? ವಾಚ್ ಮಾಡ್ತಾ ಇರತ್ತೆ, ನೋಡ್ತಾ ಇರತ್ತೆ. ಈಗ ಇವತ್ತು ಎ ಅನ್ನೋ ವ್ಯಕ್ತಿ ಒಂದ್ ಜಮೀನನ್ನ ಖರೀದಿ ಮಾಡ್ತಾನೆ. ಅದನ್ನ ಏನ್ ಮಾಡ್ತಾನೆ ಅವನು? ನಾಳೆ ಬಿ ಅನ್ನೋ ವ್ಯಕ್ತಿಗೆ ಸೆಲ್ ಮಾಡ್ತಾನೆ. ಸೊ ಆಗ ಏನಾಯ್ತು? ಬಿ ಅನ್ನೋ ವ್ಯಕ್ತಿಗೆ ಆ ಜಮೀನ್ ಸೇರ್ಬೇಕಾದದ್ದು. ಆದ್ರೆ ಭೂಮಿ ಚೇಂಜ್ ಆಗತ್ತಾ? ಇಲ್ಲ ಅಲ್ವಾ? ವಿತ್ ಮಡ್ಡಿ ಹೋಲ್ಸ್ ಅಂಡ್, ಮಡ್ಡಿ ಹೋಲ್ಸ್ ಅಂದ್ರೇನು? ಮಣ್ಣಿನಿಂದ ತುಂಬಿರುವಂತಹ ಗುಂಡಿಗಳು. ಹೋಲ್ಸ್ ಫಿಲ್ಡ್ ವಿತ್ ಮಡ್. Because of human activities like digging, construction and mining, the land becomes damaged and full of muddy pits. ಏನ್ ಮಾಡ್ತಾ ಇದ್ದಾರೆ? ಮಾನವರು ಭೂಮಿಯನ್ನ ಬಳಕೆಗಿಂತ ಹೆಚ್ಚು ದುರ್ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭೂಮಿಯನ್ನ ಅಗೆಯೋದಿರ್ಬಹುದು ಅಥವಾ ಕನ್ಸ್ಟ್ರಕ್ಷನ್, ಮನೆಗಳ ನಿರ್ಮಾಣ, ಬಿಲ್ಡಿಂಗ್ ಗಳ ನಿರ್ಮಾಣಗಳಿರ್ಬಹುದು. ಅದರಿಂದ ಏನಾಗತ್ತೆ? ಭೂಮಿಯಲ್ಲಿ ಮಣ್ಣಿನ ಗುಂಡಿಗಳು ಉಂಟಾಗ್ತದೆ. ನೆಕ್ಸ್ಟ್, ಅಂಡ್ ಕಾರ್ ಲಾಟ್ ಐಸ್ ಐ ಸ್ಟೇರ್. ಸೊ ಏನ್ ಮಾಡ್ತಾರೆ? ದ ಲ್ಯಾಂಡ್ ಸೈಲೆಂಟ್ಲಿ ವಾಚ್ ಆಸ್ ಗ್ರೀನ್ ಫೀಲ್ಡ್ಸ್ ಆರ್ ಟರ್ನ್ಡ್ ಇನ್ ಟು ಪಾರ್ಕಿಂಗ್ ಲಾಟ್ಸ್ ಅಂಡ್ ಕಮರ್ಷಿಯಲ್ ಪ್ಲೇಸಸ್. ಇಟ್ ಕೀಪ್ಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್ ವಿತೌಟ್ ಸ್ಪೀಕಿಂಗ್. ಸೊ ಭೂಮಿ ಏನಾಗ್ತಾ ಇದೆ? ಹಸಿರಿರುವಂತಹ ಭೂಮಿ ಏನಾಗ್ತಾ ಇದೆ? ಕಾರ್ ನಿಲ್ಲಿಕ್ಕೆ ಅಂತ ಪಾರ್ಕಿಂಗ್ ಸ್ಥಳಗಳಾಗ್ತಾ ಇದೆ, ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಪ್ಲೇಸ್, ಮಾರ್ಕೆಟ್ ಗಳಾಗ್ತಾ ಇದೆ.
ವ್ಯಾಪಾರದ ಪ್ರದೇಶಗಳಾಗಿ ಏನಾಗ್ತಾ ಇದೆ, ಭೂಮಿ ಕನ್ವರ್ಟ್ ಆಗ್ತಾ ಇದೆ. ಆದ್ರೂ ಸಹ ಏನ್ ಮಾಡ್ತಾ ಇದೆ ಭೂಮಿ, ಐ ಸ್ಟೇರ್ ಅಂದ್ರೆ ಏನು, ಲುಕ್ ಎಟ್ ಥಿಂಗ್ಸ್ ಫಿಕ್ಸ್ಡ್ಲಿ ಫಾರ್ ಅ ಲಾಂಗ್ ಟೈಮ್. ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದೆ, ಕಣ್ಣನ್ನ ಮಿಟುಕಿಸದೆ ಭೂಮಿ ಏನ್ ಮಾಡ್ತಾ ಇದೆ, ಇವ್ರು ಏನ್ ಮಾಡ್ತಾರೆ, ಇನ್ನು ಏನೇನ್ ಕೃತ್ಯಗಳನ್ನ ಅವರು ಮಾಡ್ಬೋದು ಮಾನವರು ಅಂತ ಸುಮ್ಮನೆ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದೆ ಅಲ್ವಾ. ನೀವು ಈ ಪೋಯಂ ನಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಐ ಲೈ ಪೇಷಂಟ್, ಐ ಸ್ಟೇರ್, ಇವೆಲ್ಲ ಹ್ಯೂಮನ್ಸ್ ಮಾಡುವಂಥದ್ದು. ನೋಡೋದಿರ್ಬೋದು ಅಥವಾ ತಾಳ್ಮೆಯಿಂದ ಕಾಯೋದಿರ್ಬೋದು, ಇದೆಲ್ಲ ಮಾನವರು ಮಾಡುವಂತ ಕೆಲಸ. ಆದ್ರೆ ಇಲ್ಲಿ ಭೂಮಿ ನಾನ್ ಮಾಡ್ತಾ ಇದೆ ಅಂತ ಪೋಯಟ್ ಏನ್ ಮಾಡಿದಾನೆ, ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಪೋಯಮ್ಮು ಪರ್ಸಾನಿಫಿಕೇಶನ್ ಅನ್ನುವಂತ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಹೊಂದಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇವತ್ತು ಹೇಳಿದಷ್ಟು ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಈ ಪೋಯಮ್ ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಿಮ್ಮ ಒಂದು ಕಮೆಂಟ್ ಅಥವಾ ಲೈಕ್ ಅನ್ನುವಂಥದ್ದು ನನಗೆ ತುಂಬಾ ಎನ್ಕರೇಜ್ ಮಾಡುತ್ತೆ. ಪ್ಲೀಸ್ ಅದನ್ನ ಮಾಡಿ ಆಯ್ತಾ. ಹಾಗೆ ಮುಂದಿನ ಪಾರ್ಟ್ ನಲ್ಲಿ ಮತ್ತೆ ನಿಮ್ಗೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.